ಒಮ್ಮೆ ಇಬ್ಬರು ಸನ್ಯಾಸಿಗಳು ನಾವು ಎಂದಿಗೂ ಮಹಿಳೆಯರನ್ನು ಸ್ಪರ್ಶಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. ಅಂದಿನಿಂದ ಅವರು ಮಹಿಳೆಯರ ಸಂಪರ್ಕವನ್ನು ಸಂಪೂರ್ಣವಾಗಿ ತಪ್ಪಿಸುತ್ತಿದ್ದರು. ಸುಂದರ ಮಹಿಳೆಯರು ಎದುರಾದರೂ ಅವರು ಸುಮ್ಮನೆ ಅಲ್ಲಿಂದ ಹೊರಟು ಹೋಗುತ್ತಿದ್ದರು. ವರ್ಷಗಳು ಉರುಳಿದವು, ಅವರ ಪ್ರತಿಜ್ಞೆ ಮುರಿಯಲಿಲ್ಲ. ಒಂದು ದಿನ ಅವರು ನದಿಯನ್ನು ದಾಟಲು ಕಷ್ಟಪಡುತ್ತಿದ್ದ ಒಬ್ಬ ಸುಂದರ ಮಹಿಳೆಯನ್ನು ನೋಡಿದರು. ಯಾವುದನ್ನೂ ಮಾತನಾಡದೆ ಹಿರಿಯ ಸನ್ಯಾಸಿ ಮುಂದೆ ಬಂದು ಆಕೆಯನ್ನು ಎತ್ತಿಕೊಂಡು ನದಿಯನ್ನು ದಾಟಿಸಿ ಸುರಕ್ಷಿತವಾಗಿ ದಡದ ಮೇಲೆ ಇರಿಸಿದನು. ನಂತರ ಅವರು ಆಕೆಗೆ ಶುಭ ಹಾರೈಸಿ ಏನೂ ನಡೆಯದಂತೆ ತಮ್ಮ ದಾರಿಯಲ್ಲಿ ನಡೆಯಲು ಪ್ರಾರಂಭಿಸಿದರು. ಆದರೆ ಕಿರಿಯ ಸನ್ಯಾಸಿ ಇದನ್ನು ನೋಡಿ ಸ್ತಬ್ಧನಾದನು. ಅವನು ಸುಮ್ಮನಿದ್ದರೂ ಒಳಗೊಳಗೆ ಕೋಪ ಕುದಿಯುತ್ತಿತ್ತು. ಗಂಟೆಗಳ ಕಾಲ ಅವನು ಮೌನವಾಗಿ ನಡೆದರೂ ಕೊನೆಗೆ ಕಿರಿಯ ಸನ್ಯಾಸಿ ತಾಳ್ಮೆ ಕಳೆದುಕೊಂಡು ಕಿರುಚಿದನು. ಗುರುಗಳೇ, ನಾವು ಮಹಿಳೆಯರನ್ನು ಸ್ಪರ್ಶಿಸಬಾರದು ಎಂದು ಪ್ರತಿಜ್ಞೆ ಮಾಡಿದೆವು, ಆದರೆ ನೀವು ಆಕೆಯನ್ನು ನಿಮ್ಮ ಕೈಗಳಲ್ಲಿ ಹೊತ್ತುಕೊಂಡು ಸಾಕಿದ್ದೀರಿ. ಹಿರಿಯ ಸನ್ಯಾಸಿ ಶಾಂತವಾಗಿ ಉತ್ತರಿಸಿದರು, ನಾನು ಆಕೆಯನ್ನು ಗಂಟೆಗಳ ಹಿಂದೆಯೇ ನದಿಯ ದಡದಲ್ಲಿ ಬಿಟ್ಟು ಬಂದೆನು, ಆದರೆ ನೀನು ಇನ್ನೂ ಆಕೆಯನ್ನು ಹೊತ್ತುಕೊಂಡಿದ್ದೀಯಾ? ಆ ಕ್ಷಣದಲ್ಲಿ ಕಿರಿಯ ಸನ್ಯಾಸಿಗೆ ಅರಿವಾಯಿತು, ಅತ್ಯಂತ ಭಾರವಾದ ಹೊರೆಗಳು ನಮ್ಮ ಕೈಗಳಲ್ಲಿ ಇರುವುದಿಲ್ಲ, ಬದಲಾಗಿ ನಮ್ಮ ಮನಸ್ಸಿನಲ್ಲಿರುತ್ತದೆ. ಧನ್ಯವಾದಗಳು.